ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಷ್ಟು ಜನ ಈ ಪ್ರಕರಣವನ್ನು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ನ್ಯಾಯಾಂಗದ ಇತಿಹಾಸದಲ್ಲಿ ಇದು ಉಲ್ಲೇಖಿತ ಆಗುವಂಥ ಮತ್ತು ನಮೂದಾಗುವಂಥ ಘಟನೆ. ಇದು ಏನು ವಿಷಯ? ದಿಲ್ಲಿ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನಾಗಿ ಅಲಿಯಾ BRS ಪಕ್ಷದ MLC ಕೆ ಕವಿತಾ ಅವರನ್ನು ಬಂಧಿಸಲಾಗಿತ್ತು. ಅವ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಮತ್ತು CBI ಇಬ್ಬರು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಈಕೆ ಆರೋಪಿ ಅಂತ ಹೇಳಲಾಗ್ತಾ ಇದೆ. 100 ಕೋಟಿ ರೂಪಾಯಿ ಹಗರಣದಲ್ಲಿ ಈಕೆ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ. ಇಡೀ ಹಗರಣದ ಮೂಲ ರೂವಾರಿಗಳಲ್ಲಿ ಈಕೆ ಕೂಡ ಒಬ್ಬರು. ಮೊಕದ್ದಮೆ ನಡೀತಾ ಇದೆ, ಪ್ರಕರಣ ನಡೀತಾ ಇದೆ. ಮೊನ್ನೆ ಈಕೆಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನೀಡುತ್ತೆ. ನಿಮಗೆ ಗೊತ್ತು, ಈಗಾಗಲೇ ಮನೀಶ್ ಸಿಸೋಡಿಯಾ ಜಾಮೀನನ್ನು ಪಡೆದಿದ್ದಾರೆ, ಸಂಜಯ್ ಸಿಂಗ್ ಜಾಮೀನನ್ನು ಪಡೆದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಈ ಮಧ್ಯೆ ಒಂದು ಸಲ ಮಧ್ಯಂತರ ಜಾಮೀನನ್ನು ಚುನಾವಣೆಯ ಸಂದರ್ಭದಲ್ಲಿ ಪಡೆದಿದ್ದರು ಮತ್ತು ಈಗ ಮತ್ತೆ ಜಾಮೀನು ಅರ್ಜಿಯನ್ನು ಗುಜರಾಯಿಸಿದ್ದಾರೆ. ಅದರ ಪ್ರಕರಣದ ಕುರಿತಾಗಿ ಯಾವ ರೀತಿ ಇತ್ಯರ್ಥ ಮಾಡುತ್ತೋ ಕೋರ್ಟು, ಅದನ್ನು ಕಾದು ನೋಡಬೇಕಾದಂಥ ಸಂದರ್ಭ. ಕೆ ಕವಿತಾ ಅವರಿಗೆ ಜಾಮೀನನ್ನು ನೀಡಿದ್ದನ್ನು ನೋಡಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಮ್ಮ ನ್ಯಾಯಾಂಗದ ಬಗ್ಗೆ ಒಂದು ಕೊಂಕು ಮಾತನ್ನು ಆಡ್ತಾರೆ. ಅಂದರೆ ಬುಕ್ ಆಗಿದ್ದಾರೆ ಕೋರ್ಟ್ನವರು ಅನ್ನುವ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸಾರ್ವಜನಿಕವಾಗಿ ಹೇಳ್ತಾರೆ. ಯಾವಾಗ ಈ ಮಾತನ್ನು ರೇವಂತ್ ರೆಡ್ಡಿ ಹೇಳ್ತಾರೋ ಇದ್ದಕ್ಕಿದ್ದ ಹಾಗೆ ಕುಪಿತಗೊಂಡು ಬಿಡುತ್ತೆ ನ್ಯಾಯಾಲಯ. ನಿಲ್ಲದ ಹಾಗೆ ರೇವಂತ್ ರೆಡ್ಡಿ ಅವರ ಬಗ್ಗೆ ತಪರಾಕಿಯನ್ನು ಹಾಕತ್ತೆ. ಯಾವಾಗ ಅವರಿಗೆ ತಪರಾಕಿ ಹಾಕಲಾಯಿತು, ಅದಾದಮೇಲೆ ರೇವಂತ್ ರೆಡ್ಡಿ ಅವರು ಸಾರ್ವಜನಿಕವಾಗಿ ಬೇಷರತ್ ಕ್ಷಮೆಯಾಚನೆ ಮಾಡ್ತಾರೆ. ನ್ಯಾಯಾಂಗಕ್ಕೆ, ಕೋರ್ಟಿಗೆ ಕ್ಷಮೆಯನ್ನು ಕೇಳ್ತಾರೆ. ನಾನು ಹೇಳಿದ್ರ ಬಗ್ಗೆ ತಪ್ಪಾಗಿದೆ, ಕ್ಷಮಿಸಿಬಿಡಿ, ಬೇಷರತ್ ಕ್ಷಮೆಯನ್ನು ಕೇಳ್ತೇನೆ ಅಂತ. ಭಾರತ ದೇಶದಲ್ಲಿ ಮೌಖಿಕವಾದಂಥ ಅಬ್ಸರ್ವೇಷನ್ ಕುರಿತಾಗಿ, ರಿಟರ್ನ್ ಜಸ್ಟಿಫಿಕೇಷನ್ ಕುರಿತಾಗಿ ಮತ್ತು ರಿಟರ್ನ್ ಜಡ್ಜ್ಮೆಂಟ್ ಕುರಿತಾಗಿ ಭಾರತ ದೇಶದಲ್ಲಿ ಇತ್ತೀಚಿನ ದಿವಸದಲ್ಲಿ ಅತಿ ಹೆಚ್ಚು ಚರ್ಚೆ ನಡೀತಾ ಇದೆ. ಮತ್ತು ನಮ್ಮ ಜಡ್ಜ್ಗಳ ನಡೆಯನ್ನು ಮತ್ತು ಕೋರ್ಟಿನ ನಡೆಯನ್ನು ವಿಮರ್ಶೆಯ ನಿಕಷಕ್ಕೆ ಸಿಲುಕಿಸಲಾಗ್ತಾ ಇದೆ. ಯಾವಾಗ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಖರ ಆಯಿತೋ ಆದ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಎಲ್ಲರಿಗೂ ಗೊತ್ತಾಗ್ತವೆ ಮತ್ತು ಎಲ್ಲ ವಿಚಾರದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಈ ದೇಶದಲ್ಲಿ. ಅದನ್ನು ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಇನ್ನು ಕೆಲವು ಸಂದರ್ಭದಲ್ಲಿ ಇದನ್ನು ಸ್ವೇಚ್ಛಾಚಾರ ಅಂತ ಕರೆಯಲಾಗತ್ತೆ. ಅದು ಅವರವರ ನಡೆಗೆ ಬಿಟ್ಟದ್ದು, ಅವರ ಆಲೋಚನಾ ಶೈಲಿಗೆ ಬಿಟ್ಟದ್ದು. ಆದರೆ ಕೋರ್ಟ್ ಕುರಿತಾಗಿ ನಡೀತಾ ಇರುವಂಥ ವಿದ್ಯಮಾನಗಳ ಕುರಿತಾಗಿ ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ, ಅತಿ ಹೆಚ್ಚು ವಿವಾದಗಳಾಗ್ತಾ ಇದ್ದಾವೆ ಮತ್ತು ಕೋರ್ಟಿನ ನಡೆಯನ್ನು ಜನಸಾಮಾನ್ಯ ಹೆಚ್ಚು ಟೀಕೆ ಮಾಡ್ತಾ ಇದ್ದಾರೆ. ನೀವು ಗಮನಿಸಿ ನೋಡಿ, ಇದು ಏನನ್ನು ಹೇಳುತ್ತೆ? ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಈ ರೀತಿಯದಾದಂಥ ಧ್ವನಿಯನ್ನು ತೆಗೆಯೋದು, ಮೂದಲಿಸುವುದು ಭಾರತದಲ್ಲಿ ಅರಾಜಕತೆ ಉಂಟಾಗ್ತಾ ಇದೆ ಅನ್ನುವುದರ ಲಕ್ಷಣ ಅಂತ ನಾವು ಪರಿಗಣಿಸಬೇಕು. ಈ ದೇಶದಲ್ಲಿ ಜನಸಾಮಾನ್ಯನಿಗೆ ಯಾವುದಾದ್ರೂ ನಂಬಿಕೆ ಅನ್ನೋದು ಉಳಿದಿದ್ರೆ, ಯಾವುದೇ ರೀತಿಯಾದಂಥ ಪಕ್ಷಪಾತ ಧೋರಣೆ ಇಲ್ಲ, ಇವತ್ತಿಲ್ಲ ನಾಳೆ ನಾವು ನ್ಯಾಯವನ್ನು ಪಡಿತೀವಿ ಅನ್ನೋದಾದರೆ ಅದು ನ್ಯಾಯಾಂಗ ಮಾತ್ರ, ಬೇರೆ ಎಲ್ಲಿಯೂ ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲಿ ಬಡವನಿಂದ ಹಿಡಿದು ಬಲ್ಲಿದನವರೆಗೂ ಎಲ್ಲಿಗೂ ಒಂದೇ ನ್ಯಾಯ ಅನ್ನುವಂಥ ನಂಬಿಕೆಯೊಂದಿಗೆ ಈ ದೇಶದ ಜನ ಇದ್ದಾರೆ. ಅದೇ ಸುರಕ್ಷಿತ ಅನ್ನುವಂಥ ಭಾವನೆ. ಸುರಕ್ಷತೆಗೆ ನಮಗಿರುವಂಥ ಏಕಮೇವ ಸಾಧನ ನಮ್ಮ ರಾಜಕಾರಣಿಗಳಲ್ಲ, ನಮ್ಮ ಪೊಲೀಸ್ ಇಲಾಖೆ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ನಮ್ಮ ನ್ಯಾಯಾಂಗದ ಬಗ್ಗೆ ಆ ರೀತಿಯದಾದಂಥ ನಂಬಿಕೆ ಈ ದೇಶದಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದಾಗ ಇದು ಸ್ವಲ್ಪ ಅಲುಗಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಗಮನಿಸಿರಬೇಕು, ಈಗ ರೇವಂತ್ ರೆಡ್ಡಿ ಬಗ್ಗೆ ಕೋರ್ಟು ಈ ರೀತಿ ಹೇಳಿದೆ. ಏನಂತ, ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು ಕೋರ್ಟ್ ಬಗ್ಗೆ ಅಂಥೇಳಿ ಅವ್ರ ಮೇಲೆ ತಪರಾಕಿ ಹಾಕತ್ತೆ, ಚಾಟಿಯನ್ನು ಬೀಸತ್ತೆ. ಆದರೆ ನೀವು ಗಮನಿಸ್ತಾ ಬನ್ನಿ, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲಿಂದ ಹಿಡಿದು ಮನೀಶ್ ಸಿಸೋಡಿಯಿಂದ ಹಿಡಿದು ಸಂಜಯ್ ಸಿಂಗ್ ಅಂತ ಹಿಡಿದು ಅತಿಶಿ ಮರ್ಲೇನಿಂದ ಹಿಡಿದು ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದರೆ ಮಾತಾಡುವಂಥ ಮಾತೇನು? ನರೇಂದ್ರ ಮೋದಿ ನಮ್ಮನ್ನು ಬಂಧಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ನಮ್ಮನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಅಮಿತ್ ಶಾ ನಮ್ಮನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ ಅಂತ. ಇವತ್ತು ಬೆಳಗ್ಗೆ ಒಂದು ಘಟನೆ ನಡೀತು. ಅಮಾನತುಲ್ಲಾ ಖಾನ್ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ದಾಳಿಯನ್ನು ಮಾಡ್ತಾರೆ. ಏಕೆಂದರೆ ಆತನ ಮೇಲೆ ಮೊಕದ್ದಮೆ ಇದೆ, ಈತಾಗ ಹಾಜರಾಗ್ತಾ ಇಲ್ಲ, ಸಮನ್ ಮಾಡಿದರೂ ಬರೋದಿಲ್ಲ. ಸಮನ್ ಮಾಡಿದರೂ ಬರದೇ ಇದ್ದಂಥ ಸಂದರ್ಭದಲ್ಲಿ ಅವರು ಹೋಗಿ ಅವ್ರನ್ನ ಎತ್ತಾಕೊಂಬರೋದು ಅನಿವಾರ್ಯ ಆಗುತ್ತೆ ತನಿಖಾ ತಂಡಗಳಿಗೆ. ಆದರೆ ತಕ್ಷಣ ಟ್ವೀಟ್ ಮಾಡಿದ್ದೇನು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬುಕ್ ಆಗಿದೆ, ನರೇಂದ್ರ ಮೋದಿ ಅವರು ಈ ರೀತಿ ದಾಳಿ ಮಾಡಿಸ್ತಾ ಇದ್ದಾರೆ ಅಂತ. ಕೋರ್ಟ್ ಬಗ್ಗೆನೂ ಇದೇ ಮಾತು ಹೇಳ್ತಾರೆ. ಕೋರ್ಟ್ನಲ್ಲಿ ಇವತ್ತು ಸಂಪೂರ್ಣವಾಗಿ ಅದು ಸರ್ಕಾರ ಹೇಳಿದ ಹಾಗೆ ಕೇಳುತ್ತೆ. ಅದೇ ರೀತಿ ರೇವಂತ್ ರೆಡ್ಡಿ ಹೇಳಿರುವಂಥದ್ದು.
ಭಾಳ ಸಿಂಪಲ್ಲಾಗಿ ಆಲೋಚನೆ ಮಾಡೋದೇನು, ಒಬ್ಬ ವ್ಯಕ್ತಿಯನ್ನು ಆರೋಪಿಯನ್ನು ಬಂಧಿಸಿದ ಸಂದರ್ಭದಲ್ಲಿ ಆತನನ್ನು 24 ಗಂಟೆ ಒಳಗಡೆ ಕೋರ್ಟಿಗೆ ಹಾಜರುಪಡಿಸಲಾಗತ್ತೆ. ಕೋರ್ಟಿಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಕೋರ್ಟು ತೀರ್ಮಾನ ಮಾಡುತ್ತೆ ಈತನನ್ನು ಕಸ್ಟಡಿಗೆ ಕೊಡಬೇಕಾ ಕೊಡಬಾರ್ದ ಅಂತ. ಕಸ್ಟಡಿಗೆ ಕೊಡಬೇಕಾದ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೇಳ್ತಾರೆ, ನಮ್ಗೆ 14 ದಿವಸ ಈತನನ್ನು ಕೊಡಿ ಅಂತ, ಈತನನ್ನು ಅಥವಾ ಈಕೆಯನ್ನು. ಕೋರ್ಟ್ ಹೇಳ್ತೆ ನಿಮ್ಗೆ 14 ದಿವಸದ ಅಗತ್ಯ ಇಲ್ಲ, ನಿಮ್ಗೆ 5 ದಿವಸ ಕೊಡ್ತೀವಿ ಅಂತ. 5 ದಿವಸ ಆತನನ್ನು ಕಸ್ಟಡಿಗೆ ಕೊಟ್ಟಲಾಗಿರುತ್ತೆ. ಅದಾದಮೇಲೆ ಮುಂದುವರಿಯುತ್ತೆ, ಪ್ರಕ್ರಿಯೆ ನಡೆಯುತ್ತೆ, ಅದರದೇ ಆದಂಥ ಶಿಷ್ಟಾಚಾರ ಇದೆ ಕೋರ್ಟಿಂದು, ಎಲ್ಲ ಸರಿ. ಆದರೆ ತೀರ್ಮಾನ ಮಾಡಿದ್ದು ಯಾರು? ತೀರ್ಮಾನ ಮಾಡಿದ್ದು ಕೋರ್ಟು. ನರೇಂದ್ರ ಮೋದಿನೂ ಅಲ್ಲ, ಅಮಿತ್ ಶಾನೂ ಅಲ್ಲ, ಪೊಲೀಸರು ಅಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಅಲ್ಲ, CBIನೂ ಅಲ್ಲ. ಎಷ್ಟು ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು CBI ಅವರು ಅಂದರೆ, ತನಿಖೆ ಕೊನೆಯ ಹಂತದಲ್ಲಿ ಬಂದುಬಿಟ್ಟಿರ್ತದೆ. ತಾರ್ಕಿಕವಾದಂಥ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಟಕ್ಕನ್ನು ಬೇಲ್ ಸಿಕ್ಬಿಡುತ್ತೆ. ಆವಾಗ ತನಿಖೆಯ ವೇಗ ಏನಾಗತ್ತೆ, ಮಾಡಿದಂಥ ಕೆಲಸ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಆಲೋಚನೆ ಮಾಡಬೇಕಾದಂಥ ವಿಚಾರ. ಒಂದು ಮಾತಿದೆ, ಭಾಳ ಚೆನ್ನಾಗಿರುವಂಥ ಮಾತು, ಏನಂದರೆ ಜಸ್ಟಿಸ್ ನಾಟ್ ಓನ್ಲಿ ಡನ್ ಶುಡ್ ಬಿ ಸೀನ್ ಆ್ಯಸ್ ಡನ್ ಅಂತ. ಕೇವಲ ನ್ಯಾಯ ಕೊಡೋದಲ್ಲ, ನ್ಯಾಯ ಕೊಟ್ಟಿದ್ದೀವಿ ಅಂತ ಅನ್ನಿಸ್ಬೇಕು, ಹಂಗಿರ್ಬೇಕು ಜಡ್ಜ್ಮೆಂಟು ಅಂತ ಒಂದು ಮಾತಿದೆ. ನೋಡೋರಿಗೆ, ಜನಸಾಮಾನ್ಯರಿಗೆ ನಮ್ಮ ಕಾನೂನು ಗೊತ್ತಿಲ್ಲ, ಆದರೆ ನಮಗೆ ಕಾಮನ್ ಸೆನ್ಸ್ ಇದೆ. ಕಾಮನ್ ಸೆನ್ಸ್ ಏನು ಹೇಳುತ್ತೆ, ಈತನದು ಸರಿನಾ ತಪ್ಪಂತ. ಮೊನ್ನೆ ದರ್ಶನ್ ಜೈಲಿನಲ್ಲಿ ಸಿಗರೇಟ್ ಸೇರ್ತಾ ಇರೋದು, ಕೈಯಲ್ಲಿ ಟೀ ಹಿಡಿದಿರೋದು ಕಾಣುತ್ತೆ. ನಮಗೊಂದು ಸ್ವಾಭಾವಿಕವಾಗಿ ಗೊತ್ತಿದೆ, ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾನೆ ಅಂದರೆ ಆತನನ್ನು ಕಾರಾಗೃಹದಲ್ಲಿ ಇಡಲಾಗಿದೆ, ಆತನಿಗೆ ಎಲ್ಲ ನಿಬಂಧನೆಗಳಿರ್ತವೆ, 108 ಷರತ್ತುಗಳಿರ್ತವೆ, ಆತ ಯಾರನ್ನು ಭೇಟಿ ಆಗಲಿಕ್ಕಾಗಲ್ಲ, ಆರಾಮಾಗಿರ್ಲಿಕ್ಕಾಗಲ್ಲ, ಅದಕ್ಕೆ ಶಿಕ್ಷೆ ಅಂತಲೇ ಪರಿಗಣಿಸಲಾಗತ್ತೆ ಜೈಲಿಗೆ ಹೋಗೋದು. ಅದಕ್ಕಾಗಿ ಜನ ಹೆದರ್ತಾರೆ, ಅದಕ್ಕಾಗಿ ಯಾರು ಜೈಲಿಗೆ ಹೋಗಬಾರ್ದು ಅಂತ ಇನ್ನಿಲ್ಲದ ಹಾಗೆ ಪರದಾಡ್ತಾರೆ, ಆರೋಪಿಗಳು ಕೂಡ ಅಪರಾಧಿಗಳು ಕೂಡ. ಆದರೆ ಒಬ್ಬ ವ್ಯಕ್ತಿ ಶೂಟಿಂಗ್ ಸ್ಪಾಟಲ್ಲಿ ಕೂತ ಹಾಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಇನ್ನೊಬ್ಬರ ಜೊತೆ ಲೋಕಾಭಿರಾಮ ಹರಟೆ ಹೊಡ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಟೀ ಹಿಡಿದಾಗ ವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗುತ್ತೆ. ಜೈಲಧಿಕಾರಿಗಳೇನೋ ಅವಕಾಶ ಮಾಡಿಕೊಟ್ಬಿಟ್ರು, ಏನೋ ಭ್ರಷ್ಟಾಚಾರ ನಡೀತಾ ಅವಕಾಶ ಮಾಡಿಕೊಟ್ರು, ಆದರೆ ಇಡೀ ಸಮಾಜದಲ್ಲಿ ಅದ್ರ ಬಗ್ಗೆ ಯಾವ ಅಭಿಪ್ರಾಯ ಬರುತ್ತೆ? ಅಭಿಪ್ರಾಯ ಏನು ಅಂತಂದರೆ, ದುಡ್ಡು ಕೊಟ್ಟರೆ ಈ ದೇಶದಲ್ಲಿ ಏನು ಬೇಕಾದರೂ ಆಗುತ್ತೆ, ಸೆಲೆಬ್ರಿಟಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು, ಶ್ರೀಮಂತರಿದ್ರೆ ಏನು ಬೇಕಾದರೂ ಮಾಡ್ಬೋದು, ರಾಜಕಾರಣಿ ಆದರೆ ಏನು ಬೇಕಾದರೂ ಮಾಡಬಹುದು ಅಂತ. ಪ್ರತಿ ದಿವಸ ನನ್ನ ವಿಡಿಯೋಗೆ, ನನ್ನ ಚಾನಲ್ಗೆ 108 ಕಮೆಂಟ್ಗಳು ಬರ್ತಾವೆ. ಅದರಲ್ಲಿ ಭಾಳ ಚೆನ್ನಾಗಿ ಕೇಳ್ತಾರೆ ಜನ, ಸ್ವಾಮಿ ಅವ್ರ ಕೇಸ್ ಇದ್ದಕ್ಕಿದ್ದ ಹಾಗೆ ತೀರ್ಮಾನ ಆಯಿತು, 20 ವರ್ಷ 30 ವರ್ಷದವ್ರು ಯಾಕೆ ತೀರ್ಮಾನ ಆಗೋದಿಲ್ಲ? ನಮ್ಮ ಕೇಸ್ಗಳಿಗೆ ಯಾಕೆ ಮುದ್ದತ್ ಹಾಕ್ತಾರೆ, ತಾರೀಖ್ ಪೇ ತಾರೀಖ್. ಅವ್ರದ್ದು ಹೆಂಗೆ ಬೆಳಗ್ಗೆ ಹೋಗಿ ರಿಜಿಸ್ಟ್ರಿ ಹತ್ರ ಹೋಗ್ತಾರೆ, ಹೋದ್ಕೊಳ್ಳಿ ಎಂಟ್ರಿ ಆಗುತ್ತೆ, ಮಧ್ಯಾಹ್ನ ಪೋಸ್ಟಿಂಗ್ ಆಗುತ್ತೆ, ಹೆಂಗಾಗತ್ತೆ ಅಂತ ಕೇಳ್ತಾರೆ. ಇದಕ್ಕೇನಂತ ಉತ್ತರ ಹೇಳೋಣ? ಅತಿ ಹೆಚ್ಚು ಈ ರೀತಿ ವಿವಾದಕ್ಕೆ ಉಂಟಾಗಿದ್ದು ಅಂತಂದರೆ ತೀಸ್ತಾ ಸೇತಲ್ವಾಡ್ ಪ್ರಕರಣ. ತೀಸ್ತಾ ಸೇತಲ್ವಾಡ್ ಮೇಲೆ ಕೇಸ್ ಹಾಕಿ ಅಂತ ಸ್ವತಃ ಕೋರ್ಟ್ ಹೇಳಿದ್ದು. ಈಕೆ ಮಾಡಿದಂಥ ಮೋಸ, ಈಕೆ ಮಾಡಿದಂಥ ಷಡ್ಯಂತ್ರ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಲೆವೆಲ್ ಮಾಡಿದ್ದು. NGOನಿಂದ ದುಡ್ಡು ತರಿಸಿದ್ದು ಬಿಟ್ಬಿಡಿ, ಮನಿ ಲಾಂಡ್ರಿಂಗ್ ಕೇಸನ್ನು ಬಿಟ್ಬಿಡಿ, ಗೋದ್ರಾ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ಸಾಕ್ಷ್ಯಗಳನ್ನು, ಅಫಿಡವಿಟ್ಗಳನ್ನು ಸೃಷ್ಟಿ ಮಾಡಿದಂಥವ್ರು, ಅನಗತ್ಯವಾಗಿ ಒಬ್ಬ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಂಥ ಇಷ್ಟೂ ಸಾಕ್ಷ್ಯಾಧಾರಗಳು ಲಭ್ಯ ಆಗಿ ಈಕೆನ ಜೈಲಿಗೆ ಕಳಿಸ್ಬೇಕು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಭಾನುವಾರ ದಿವಸ ಸಂಜೆ 4 ಗಂಟೆ ಮೇಲೆ ಕೋರ್ಟ್ ಓಪನ್ ಆಗುತ್ತೆ, ಬೆಳ್ಳಂಬೆಳಗೂ ಹಿಯರಿಂಗ್ ನಡೆಯುತ್ತೆ. ಬೆಳಗ್ಗೆ 4 ಗಂಟೆಗೆ ನಿಮಗೆ ಬೇಲ್ ಸಿಕ್ಕಿದೆ, ಗುಡ್ ಮಾರ್ನಿಂಗ್ ವಿತ್ ಬೇಲ್ ಅಂತ ಹೇಳ್ತಾರೆ ಜಡ್ಜು, ಆನರೇಬಲ್ ಜಸ್ಟಿಸ್. ಜನರಿಗೆ ಅವಾಗ ಏನಾಗುತ್ತೆ, ಆಕೆಗೆ ಬೇಲ್ ಕೊಟ್ಟದ್ರ ಬಗ್ಗೆ ಪ್ರಶ್ನೆ ಅಲ್ಲ, ನಮಗೂ ಇದೇ ರೀತಿಯಾದಂಥ VIP ಫೆಸಿಲಿಟಿ ಏನಾದರೂ ಸಿಗತ್ತಾ, ಆ ರೀತಿ ತೀಸ್ತಾ ಸೆತಲ್ವಾಡ್ ಥರ ಬೇಲ್ ತಗೋಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂತ ಈ ದೇಶದ ಜನ ಕೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ತಂಡದವರು ಬೆಳಗ್ಗೆ ಎದ್ದರೆ ಕೋರ್ಟಿನ ಬಗ್ಗೆ ಮಾತಾಡ್ತಾರೆ. ಅನಗತ್ಯವಾಗಿ ಜೈಲಿಗೆ ಹಾಕಿದ್ದಾರೆ, ಅನಗತ್ಯವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಜೈಲಿಗೆ ಹಾಕಿದ್ದಾರೆ ಅಂತ. ಒಂದೇ ಒಂದು ಸಲ ರೇವಂತ್ ರೆಡ್ಡಿಗೆ ತಪರಾಕಿ ಹಾಕಿದಂಗೆ ಯಾವುದಾದ್ರೂ ಕೋರ್ಟು ಇಲ್ಲಿವರೆಗೂ ಅವ್ರಿಗೆ ತಪರಾಕಿ ಹಾಕಿದ್ದು ನೋಡಿದ್ದೀರಾ? ಇವತ್ತವರೆಗೂ ಮಾಡಿಲ್ವಲ್ಲ, ಯಾಕೆ ಕೇಳಬೇಕಲ್ವಾ? ನೋಡಿ, ಕೋರ್ಟ್ಗೆ ಇವರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಬೇಲನ್ನೇ ಕೇಳಿಲ್ಲ, ಜಾಮೀನೇ ಕೇಳಿಲ್ಲ. ಅವ್ರು ಕೇಳಿದ್ದೇನು, ಕೇಸ್ ಹಾಕಿದ್ದೇ ಸಂವಿಧಾನಾತ್ಮಕ ಅಲ್ಲ ಅಂತ. ಕಾನೂನು ಬಾಹಿರವಾದಂಥ ಮೊಕದ್ದಮೆ ಇದು. ಡೆಲ್ಲಿ ಲಿಕ್ಕರ್ ಸ್ಕ್ಯಾಮಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಗ್ನೇಚರು ಇಲ್ಲ, ಆತ ಪಾಲುದಾರನೂ ಅಲ್ಲ, ಇದರಲ್ಲಿ ಏನು ಸಂಬಂಧ ಇಲ್ಲ, ಆದ್ದರಿಂದ ಇದು ಕೇಸೇ ವಜಾ ಆಗಬೇಕು ಅಂತ ಅವರು ಹೋರಾಟ ಕೋರ್ಟಲ್ಲಿ. ಇದ್ದಕ್ಕಿದ್ದಾಗೆ ಜಡ್ಜ್ ಮಧ್ಯಪ್ರವೇಶ ಮಾಡ್ತಾರೆ. ಇದ್ರ ಬಗ್ಗೆ ತನಿಖೆ ಮಾಡಬೇಕಾದ್ರೆ ತುಂಬ ಸುದೀರ್ಘ ಆಗುತ್ತೆ, ಅದಕ್ಕೊಂದು ಕೆಲಸ ಮಾಡ್ತೀವಿ, ಇವ್ರಿಗೆ 21 ದಿವಸ ಜಾಮೀನು ಕೊಟ್ಬಿಡ್ತೀವಿ ಅಂತ. ಜಾಮೀನು ಕೇಳಿಲ್ಲ, ಜಾಮೀನು ಸಿಕ್ಬಿಡುತ್ತೆ. ಜಾಮೀನು ಕೇಳಿದವ್ರಿಗೆ ಜಾಮೀನು ಸಿಗೋದಿಲ್ಲ. ನಮಗೆ ನ್ಯಾಯಾಂಗ ಗೊತ್ತಿಲ್ಲ, ನಮ್ಮ ಕಾನೂನು ಅರ್ಥ ಆಗೋದಿಲ್ಲ, ಕಾನೂನಿನ ಯಾವ ಕಲಮಿನ ಪ್ರಕಾರ ಈ ರೀತಿ ಕೊಡ್ಬೋದು ಗೊತ್ತಿಲ್ಲ. ಆದರೆ ನಮಗೆ ಕಾಮನ್ ಸೆನ್ಸ್ ಇದೆ.
ಈ ರೀತಿ ನಾವು ಕೇಳದೇ ಇದ್ದಾಗ ನಮಗೆ ಜಾಮೀನು ಸಿಗೋದಿಲ್ಲ ಅನ್ನುವಷ್ಟು ನಮಗೆ ಸತ್ಯ ಗೊತ್ತಿದೆ. ಕೋರ್ಟ್ ಏನು ಹೇಳುತ್ತೆ, ಕೋರ್ಟ್ ನಮ್ಮ ಬಗ್ಗೆ ಯಾವುದೇ ರೀತಿಯಾದಂಥ ಟೀಕೆಯನ್ನು ಮಾಡಬೇಡಿ ಅಂತ ಹೇಳುತ್ತೆ. ಸರಿ, ಕರೆಕ್ಟು. ನಾವು ನ್ಯಾಯಾಂಗ ನಿಂದನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಯಾರ ಮೇಲೆ ಭರವಸೆಯನ್ನು ಇಡೋದು? ನಾಳೆ ದಿವಸ ಯಾರೂ ನಮ್ಗೆ ಸಿಗೋದಿಲ್ಲ. ರಾಜಕಾರಣಿಗಳನ್ನ ಯಾವ ಕಾಲಕ್ಕೂ ನಂಬಕ್ಕಾಗೋದಿಲ್ಲ. ಆದರೆ ರಾಜಕಾರಣಿಗಳಿಗೆ ವಿಶೇಷ ಸ್ಥಾನಮಾನ ಕೋರ್ಟ್ನಲ್ಲಿ ಸಿಗತ್ತಲ್ಲ, ಯಾಕೆ ಅಂತ ಈ ದೇಶದ ಜನ ಪ್ರಶ್ನೆ ಮಾಡ್ತಾ ಇರೋದು. ಅರವಿಂದ್ ಕೇಜ್ರಿವಾಲ್ನಂಥವ್ರು ಬಾಯಿಗೆ ಬಂದ ಹಾಗೆ ಕೋರ್ಟಿನ ಬಗ್ಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ಚಕಾರ ಯಾಕೆ ಎತ್ತೋದಿಲ್ಲ ಕೋರ್ಟ್ಗಳು? ರೇವಂತ್ ರೆಡ್ಡಿಗೆ ಮಾಡ್ದಂಗೆ ಅವ್ರಿಗೂ ಮಾಡಬೇಕಲ್ವಾ? ರೇವಂತ್ ಇವತ್ತು ಬೆಳಿಗ್ಗೆ ಎದ್ರೆ ಸಂಜಯ್ ಸಿಂಗ್ ಟ್ವೀಟ್ ಮಾಡ್ತಾರೆ. ಇದು ಎಲ್ಲಿಯೋ ಒಂದು ಹೇಳಿಕೆಯನ್ನು ಆಡು ಮಾತಿನಲ್ಲಿ ಹೇಳಿದ್ದಲ್ಲ, ಅಧಿಕೃತವಾಗಿ ಆಫಿಷಿಯಲ್ ಆಗಿ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ನಂತವ್ರು ಬರ್ಕೋತಾರೆ, ಇವರೆಲ್ಲ ಬುಕ್ ಆಗಿದ್ದಾರೆ ಅಂಥೇಳಿ. ನ್ಯಾಯಾಲಯ, ತನಿಖಾ ಸಂಸ್ಥೆಗಳು, ಕೇಂದ್ರೀಯ ತನಿಖಾ ಇದು ಎಲೆಕ್ಷನ್ ಕಮಿಷನ್ನು, ಇದಕ್ಕಿಂತ ಮುಂದೆ ಹೋಗಿ ಅಖಿಲೇಶ್ ಯಾದವ್ ಒಂದು ಮಾತು ಹೇಳ್ತಾರೆ. ಏನಂತ? ನಮಗೇನೋ 37 ಸೀಟ್ ಬಂದಿದ್ದಾವೆ ಸಂಸತ್ನಲ್ಲಿ, ನಮ್ಗೆ 80ಕ್ಕೆ 80 ಸೀಟುಗಳು ಬಂದರೂ ಕೂಡ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಇದನ್ನು ತೆಗೆಯೋರೆ, ನಾವು ಅಪಚಾರ, ಅದ್ರ ಬಗ್ಗೆ ಅಪಪ್ರಚಾರ ಮಾಡೋರೆ, ನಾವು ಅದು ಪಾರದರ್ಶಕ ಅಂತ ನಾವು ಒಪ್ಕೊಳ್ಳೋದಿಲ್ಲ ಅಂತ ಮೊನ್ನೆ ಹೇಳಿದ್ದಾರೆ. 37 ಸೀಟ್ ಬಂದ ಮೇಲೆ BJPಗೆ ಅಲ್ಲಿ ಹಿನ್ನಡೆ ಆದಮೇಲೂ ಈ ಮಾತು ಹೇಳ್ತಾ ಇದ್ದಾರೆ. ಇವ್ರ ಮೇಲೆ ಯಾಕೆ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ? ಮಣಿಪುರದಲ್ಲಿ ಒಂದು ಘಟನೆ ನಡೆಯುತ್ತೆ, ಭಾಳ ಹಳೆಯ ಘಟನೆಯನ್ನು ಸರಿಯಾಗಿ ಸಂಸತ್ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಅದನ್ನು ವೈರಲ್ ಮಾಡಲಾಗತ್ತೆ ಒಂದು ವಿಡಿಯೋ. ಒಬ್ಬ ಪಾಪ ಸೋದರಿಯನ್ನು ನಗ್ನಗೊಳಿಸಿ ಮೆರವಣಿಗೆ ಮಾಡಿದಂಥ ದೃಶ್ಯ. ಅದಾದಮೇಲೆ ಭಾಳ ದೊಡ್ಡದಾದಂಥ ಗಲಾಟೆ ಆಯಿತು. ಸಂಸತ್ತನ್ನು ಸಂಪೂರ್ಣ ಸೆಷನ್ನನ್ನೇ ಸಭಾತ್ಯಾಗ ಮಾಡಿ ಹಾಳು ಮಾಡಲಾಯಿತು. ಕೋಟ್ಯಾಂತರ ರೂಪಾಯಿ ತೆರಿಗೆದಾರರ ದುಡ್ಡು ಹಣ ಅಪವ್ಯಯ ಆಯಿತು. ಕೋರ್ಟು ಇದನ್ನು ಸೋಮೋಟೋ ತಗೊಳುತ್ತೆ, ಹೇಳುತ್ತೆ ಮಣಿಪುರದಲ್ಲಿ ಏನು ಮಾಡ್ತಾ ಇದೆ ಸರ್ಕಾರ, ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ. ಪಕ್ಕದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ವರ್ಷ ಅನ್ನೋದು ಮೊನ್ನೆ ಮಾಡಿದ್ರು. ಅದನ್ನ ಮೊನ್ನೆ ಯಾವಾಗ ಡಾಕ್ಟರ್ ಬಗ್ಗೆ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು ತನಿಖೆ ನಡೆದು CBIಗೆ ವಹಿಸಿದ ಮೇಲೆ, ಹೈಕೋರ್ಟ್ CBIಗೆ ವಹಿಸಿಬಿಟ್ಟಿದೆ. CBI ಕೊಡಲಿಕ್ಕೆ ಮಮತಾ ಬ್ಯಾನರ್ಜಿ ರೆಡಿ ಇಲ್ಲ. ಇನ್ನೊಂದು ವಾರ ಟೈಮ್ ಕೊಡಿ ಅಂತಾರೆ TMC ಸರ್ಕಾರದವರು. ನಾವು ಕೊಡೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳುತ್ತೆ. ಒಂದು ದಿವಸ ಟೈಮ್ ಕೊಡಿ ಅಂತಾರೆ ಸರ್ಕಾರದವರು, ಕೊಡೋಕ್ಕಾಗಲ್ಲ ಅಂತಾರೆ. ಸ್ಪಾಟಿಗೆ ಇಂದಿಗಲಿ ನೀವು CBI ಕೊಡೋಕೆ. CBI ಎನ್ಕ್ವೈರಿ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ನಾವು ಸುವಮೋಟೋ ಕೇಸ್ ಹಾಕಿ ನಾವು ಇದ್ರ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಹೈಕೋರ್ಟ್ನಲ್ಲಿ ಕೊಟ್ಟಂಥ ಆರ್ಡರ್ ಏನದು? ಅದನ್ನು ಏನು ಮಾಡಬೇಕು? ಅಲ್ಲಿ ನಡೆದಂಥ ವಿದ್ಯಮಾನ ಏನು? ಸುಪ್ರೀಂ ಕೋರ್ಟ್ ಹೇಳುತ್ತೆ CBIದು ಏನೇನು ಎನ್ಕ್ವೈರಿ ಆಗಿದೆ ನನಗೆ 24 ಗಂಟೆ ಒಳಗೆ ಹೇಳಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಯಾವುದರ ಬಗ್ಗೆ ನಾವು ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಂಡು ಜೀವನವನ್ನು ಮಾಡಬೇಕು, ಅವರೇ ಈ ರೀತಿ ಸೆಲೆಕ್ಟಿವ್ ಆಗಿಬಿಟ್ರೆ, ಸಪ್ರೇಷನ್ ಆಫ್ ಪವರ್ಸ್ ಅಂತ ಇದೆ ನಮ್ಮಲ್ಲಿ. ಕಾರ್ಯಾಂಗ ಮಾಡಬೇಕಾದ ಕೆಲಸ ಕಾರ್ಯಾಂಗ ಮಾಡುತ್ತೆ, ಶಾಸಕಾಂಗ ಮಾಡಬೇಕಾದ ಕೆಲಸ ಶಾಸಕಾಂಗ ಮಾಡುತ್ತೆ, ನ್ಯಾಯಾಂಗ ಮಾಡಬೇಕಾದ ಕೆಲಸ ನ್ಯಾಯಾಂಗ. ಇವತ್ತು ಎಲ್ಲಿ ಪರಿಸ್ಥಿತಿ ಬಂದಿದೆ ಅಂದರೆ, ಶಾಸಕಾಂಗ ಮಾಡುವಂಥ ಎಲ್ಲ ಕೆಲಸವನ್ನು ವಿಮರ್ಶೆಯ ನಿಕಷಕ್ಕೆ ಸಿಲುಕಿಸುವಂಥ ಪದ್ಧತಿ ಬಂದಿದೆ ನಮ್ಮಲ್ಲಿ. ಆರ್ಟಿಕಲ್ 370 ರದ್ದು ಮಾಡಿದರು, ಕೋರ್ಟಲ್ಲಿ ಕೇಸ್ ಹಾಕು. ಟ್ರಿಪಲ್ ತಲಾಕ್ ರದ್ದು ಮಾಡಿದರು, ಕೋರ್ಟಲ್ಲಿ ಕೇಸ್ ಹಾಕು. ನೀವು ಯಾವುದರ ಬಗ್ಗೆ ಕೇಸ್ ಆಗಿಲ್ಲ ಅನ್ನೋದು ನಂಗೆ ದಯವಿಟ್ಟು ನರೇಂದ್ರ ಮೋದಿ ಸರ್ಕಾರದಲ್ಲಿ 10 ವರ್ಷದಲ್ಲಿ ತೆಗೆದುಕೊಂಡಿರುವಂಥ ಯಾವ ತೀರ್ಮಾನದ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಆಗಿಲ್ಲ ನಂಗೆ ದಯವಿಟ್ಟು ಹೇಳಿ. ಮತ್ತು ಕೇಸ್ ಆಗತ್ತೆ, ತಕ್ಷಣದಲ್ಲಿ ವಿಲೇವಾರಿ ಆಗುತ್ತೆ, ತಕ್ಷಣ ವಿಚಾರಣೆಗೆ ಬರುತ್ತೆ, 60 ಗಂಟೆ ವಿಚಾರಣೆಗೆ ಅವಕಾಶ ಕೊಡಲಾಗತ್ತೆ. ಈ ದೇಶದ 140 ಕೋಟಿ ಜನ ಸಣ್ಣ ಪುಟ್ಟ ಕೇಸುಗಳನ್ನ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅವರಿಗೆ ತಾರೀಖ್ ಪೇ ತಾರೀಖ್ ಹಾಕಲಾಗ್ತದೆ, ಮುದ್ದತ್ ಮೇಲೆ ಮುದ್ದತ್ ಬೀಳ್ತಾ ಇರುತ್ತೆ. ಇದರ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರುವಂಥ ವಿಚಾರ. ನ್ಯಾಯಾಂಗ ನಿಜಕ್ಕೂ ಇದರ ಕುರಿತು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂಥ ಸಂದರ್ಭ ಇವತ್ತು. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. ತಮ್ಮ ಔದಾರ್ಯಕ್ಕಾಗಿ ನಾವು ನಿರಂತರವಾಗಿ ಕಾಯ್ತಾ ಇರ್ತೀವಿ. ನಮಸ್ಕಾರ.